ಖಾತಾ ಬಿ ಖಾತಾ ಬಗ್ಗೆ ಟೀಕೆ ಅಷ್ಟೇ, ಅದು ಸೊಲ್ಯೂಷನ್ ಅಲ್ಲ. ನಾವೆಲ್ಲ ಎಕ್ಸಾಮಿನ್ ಮಾಡಿದ್ದೀವಿ. ಈಗ ಬಿ ಖಾತಾ ಯಾರು ಮಾಡು ಅಂತ ಹೇಳಿದವರು? ಬಿಜೆಪಿ ಗೌರ್ಮೆಂಟಲ್ಲಿ ಬಿ ಖಾತಾ ಮಾಡಿದ್ದು. ಈಗ ಅವರ ದಾಖಲೆಗಳು ತಗೋಬಿಟ್ಟಿದ್ದಾರೆ, ರೆವಿನ್ಯೂ ಸೈಟ್ ತಗೋಬಿಟ್ಟಿದ್ದಾರೆ, ಕನ್ವರ್ಷನ್ ಆದ್ಮೇಲೆ ತಗೋಬಿಟ್ಟಿದ್ದಾರೆ, ಬೆಟರ್ಮೆಂಟ್ ಫೀಸ್ ಕಟ್ಟಿಲ್ಲ, ಅವ್ರಿಗೆ ಯಾರಿಗೂ ಸಾಲ ಕೊಡ್ತಾ ಇಲ್ಲ. ಅದಕ್ಕೇನು ಮಾಡಬೇಕು? ಬಿಲ್ಡಿಂಗ್ ಹೊಡೆದಾಕ್ಬಿಡ್ಲಾ? ಬಿಲ್ಡಿಂಗ್ ಹೊಡೆದಾಕ್ತಾರ. ನೀವೇ ನಿಮಗೆ ದುಡ್ಡಿಲ್ಲ ಪಾಪ ಬಡವರು, ನೀವೇ ಒಂದು 30-40 ತಗೋಬಿಟ್ಟಿದ್ದೀರಿ, 60-40 ತಗೋಬಿಟ್ಟಿದ್ದೀರಿ. ಹಳ್ಳಿಗಳಲ್ಲಿ ಪಕ್ಕ ಇರ್ತದೆ. ಸೊ ಈ ಹಳ್ಳಿ ಎಲ್ಲ ಮರ್ಜ್ ಆಗಿದೆ ಬೆಂಗಳೂರು ಸಿಟಿ ಒಳಗಡೆ. ಇಂಥವೆಲ್ಲ ಬೇಕಾದ ಸಮಸ್ಯೆ ಇದೆ. ಸೊ ಅದನ್ನು ಆದಷ್ಟು ನಾವು ಅವ್ರಿಗೆ ಇಟ್ ಇಸ್ ನಾಟ್ ಲೈಕ್ ರೆಗ್ಯುಲೈಸೇಷನ್, ಅವ್ರ ಆಸ್ತಿನ ಗಟ್ಟಿ ಮಾಡೋಂಥ ವ್ಯವಸ್ಥೆ. ಸಖತ್ ಖಾರ, ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ನಾವು ಮಾಡ್ತಾ ಇದ್ದೀವಿ. ಕುಮಾರಸ್ವಾಮಿ ಅವರು ನಾವು ಬಂದ್ರೆ ಖಾತಾದ್ದೇನಿದೆ ಅದನ್ನ ಅಮೌಂಟ್ ಅನ್ನ ಕಡಿಮೆ ಮಾಡ್ತೀವಿ, ಈ ಸರ್ಕಾರ ಲೂಟಿ ಮಾಡ್ತಾ ಇದೆ, ಅದಕ್ಕೆ ಆಯ್ತು. ನಾನು ಲೂಟಿ ಮಾಡಿದ್ರೆ ಎಲ್ಲ ಬಂದು ನಮ್ಮ ಜೋಬಲ್ಲಿ ಇರೋದೆಲ್ಲ ಎತ್ಕೊಂಡು ಹೋಗ್ಲಿ ಅವರು. ಸರ್, 100 ಕಾಂಗ್ರೆಸ್ ಕಚೇರಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ರಾಹುಲ್ ಗಾಂಧಿ ಅವರನ್ನ ಆಹ್ವಾನ ಮಾಡ್ತಾ ಇದ್ದಾರೆ. ಹೌದು, ಇದು ಮಹಾತ್ಮ ಗಾಂಧೀಜಿಯವರು ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ನಾಯಕತ್ವ ವಹಿಸಿ 100 ವರ್ಷ ಆಗಿದೆ. ಆ 100 ವರ್ಷ ಆದಮೇಲೆ ಅವತ್ತು ಗಾಂಧಿಯವರಿದ್ದರು, ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದಾರೆ, ನಮ್ಮ ರಾಜ್ಯದವರು. ಈಗ ನಾವು ಕೂಡ ಕಾಂಗ್ರೆಸ್ ಕಚೇರಿ ಅನ್ನೋದು ದೇವಸ್ಥಾನ ಇದ್ದಂಗೆ ನಮ್ಮ ಕಾರ್ಯಕರ್ತರಿಗೆ. ಸೊ ನಾವು ಈಗ ಅವರು ಬಿಜೆಪಿ ಗೌರ್ಮೆಂಟ್ ಇತ್ತು, ಅವರೆಲ್ಲ ಸ್ಕೂಲ್ಗಳು ಮಾಡಿದ್ದಾರೆ, ದೊಡ್ಡ ದೊಡ್ಡ ಕನ್ವೆನ್ಷನ್ ಸೆಂಟರ್ ಮಾಡಿದ್ದಾರೆ, ಯೂನಿವರ್ಸಿಟಿ ಮಾಡಿದ್ದಾರೆ. ನಾವು ಅಟ್ಲೀಸ್ಟ್ ಒಂದು ಕಚೇರಿ, ಯಾರು ಜನರಿಗೆ ಪಬ್ಲಿಕ್ ಮೀಟ್ ಮಾಡೋಕ್ಕೆ, ಕಾರ್ಯಕರ್ತರು ಮೀಟ್ ಮಾಡೋಕ್ಕೆ ಒಂದು ಸಣ್ಣ ಕಚೇರಿ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ ಇಡೀ ರಾಜ್ಯದ ಉದ್ದಗಲೂ. ಆ ಹೆಸರಿನಲ್ಲಿ 100 ಖಾತಾ 100 ಕಚೇರಿ ಮಾಡಬೇಕು ಅಂತೇಳಿ ಗೈಡ್ಲೈನ್ಸ್ ಕೊಟ್ಟಿದ್ದೀನಿ. ಈಗಾಗಲೇ ಸಿದ್ಧತೆ ಆಗ್ತಾ ಇದೆ. ಬಂದು ಒಂದಿನ ಫೌಂಡೇಶನ್ ಹಾಕಿ ಅಂತ ಹೇಳಿದ್ದೇನೆ. ಅವ್ರು ಬರ್ತಾರೆ, ಫೌಂಡೇಶನ್ ಹಾಕ್ತಾರೆ. ಈಗಾಗಲೇ ಕೆಲವು ಕಡೆ ಕೆಲಸ ಶುರು ಮಾಡಿದ್ದಾರೆ, ಭಾಳ ಸಂತೋಷ. ಸೊ ಆ ಕೆಲಸನ 100 ಆಫೀಸ್ಗಳನ್ನ ಮಾಡಲಿಕ್ಕೆ ಕಂಪಲ್ಸರಿ 100. ಅದಾದ್ಮೇಲೆ ಎಷ್ಟು ಬೇಕಾದ್ರೂ ಆಗ್ಬೋದು. ಡೇಟ್ ಅವ್ರು ಕೊಡ್ತಾರೆ ನನಗೆ, ಎಲೆಕ್ಷನ್ ಮುಗಿಲಿ.